25,000 ಬಾಕಿ ಇದೆ, ಅದು ಮುಂದಿನ ವಾರನೇ ಕ್ಲಿಯರ್ ಆಗ್ಬಿಡ್ಬೇಕು. ಬಾಕಿ ಇದೆ, ಅದು ಮುಂದಿನ ವಾರನೇ ಕ್ಲಿಯರ್ ಆಗ್ಬಿಡ್ಬೇಕು. 25,000 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 ಬಾಕಿ ಇದೆ, ಅದು ಮುಂದಿನ ವಾರನೇ ಕ್ಲಿಯರ್ ಆಗ್ಬಿಡ್ಬೇಕು. ಶ್ರೀ ಪೂರ್ಣಲಾಡ್ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ದಿನಗಳು ಎಷ್ಟು ಬೇಗ ಕಳೀತಾ ಇದೆ ಅಲ್ವಾ ಅಮ್ಮ? ಏನು ಮಾಡೋದಮ್ಮ, ದಿನ ಕಳೆದಾಗೆ ಮುಂದೆ ಬರೋ ಕಷ್ಟಗಳು ಕಣ್ಣಿಗೆ ಕುಗ್ತಿದೆ. ಶೇಷಣ್ಣ ಕೊಟ್ಟಿದ್ದ ಟೈಮು ಮುಗಿತಾ ಬಂತು. ಮುಂದೆ ಏನಾಗ್ಬೋದಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬೇರೆ ಯಾವ ದಾರಿನೂ ಇಲ್ವೇನಮ್ಮ? ಎಲ್ಲ ಬಾಗಿಲು ಮುಚ್ಚಿದೆ ಸಂಧ್ಯಾ.
ನೀನು ಎಲ್ಲರ ಹತ್ರ ವಿಚಾರಿಸಿದ್ಯಾ, ನಾನು ಕೂಡ ಎಲ್ಲರ ಹತ್ರ ಕೇಳಿದ್ದೀನಿ. ದುಡ್ಡು ಕೊಡೋದಿರಲಿ, ಸಮಾಧಾನ ಮಾಡೋರು ಕೂಡ ಯಾರೂ ಇಲ್ಲ. ಮತ್ತೆ ಮುಂದೆ ಹೇಗೆ? ಏನೂ ಮಾಡಂಗಿಲ್ಲ, ಬಂದಿದ್ದು ಅನ್ಭವಿಸ್ಲೇಬೇಕು. ಹಾಗಾದ್ರೆ ಏನಾಗ್ಬೋದು? ಇದೇ ಸರಿಯಾದ ಸಮಯ ಅಂತ ಶೇಷಣ್ಣ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾರೆ. ನನ್ನ ಮಗುಗೆ ಕೊಟ್ಟು ಮದುವೆ ಮಾಡಿಕೊಡು ಅಂತ ಒತ್ತಾಯ ಮಾಡ್ತಾನೆ. ನಾವು ರತ್ನಕ್ಕನ ಸಹಾಯ ಕೇಳಿದ್ರೆ? ರತ್ನಕ್ಕ ಒಳ್ಳೆಯವರೇ, ಆದರೆ ಗಂಡನ ಎದುರು ಹಾಕ್ಕೊಳ್ಳೋ ಅಷ್ಟು ಧೈರ್ಯ ಇಲ್ಲ ಅವರಿಗೆ. ಹಾಗಾದ್ರೆ ಉಳಿದಿರೋದು ಒಂದೇ ದಾರಿ. ಏನು? ಏನದು? ಅವ್ರ ಮಗನ ಮದುವೆ ಆಗ್ತೀನಿ. ಏ ಹುಚ್ಚಿ, ಏನು ಹೇಳ್ತಿದ್ಯಾ ನೀನು? ಈ ಮದುವೆ ಆಗೋದ್ರಿಂದ ಎಲ್ಲಾ ಸಮಸ್ಯೆನೂ ಪರಿಹಾರ ಆಗುತ್ತೆ ಅಂದ್ರೆ ಯಾಕಾಗಬಾರ್ದು? ಅಂದರೆ 25,000ಕ್ಕೆ ನೀನು ಮಾರ್ಬೇಡು ಅಂತೀಯಾ? ಹಾಗಲ್ಲಮ್ಮ. ಮತ್ತಿನ್ ಹೇಗೆ? ಆ ಪೆದ್ಗುಂಡಂಗೆ ಕೊಡೋಕ ನಿನ್ನ ಪ್ರೀತಿಯಿಂದ ಬೆಳೆಸಿದ್ದು? ಕಾಲ ಬದಲಾಗಿದೆ ಅಮ್ಮ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ. ನೋಡು ಸಂಧ್ಯಾ, ಎಷ್ಟೇ ಕಷ್ಟ ಬಂದರೂ ಜೊತೆಗೆ ಎದುರಿಸೋಣ, ಸೋಲೋದು ಬೇಡ. ಜೀವನದಲ್ಲಿ ಏನೇನೋ ನೋಡಿದ್ದೀವಿ, ಇದ್ಯಾವ ಮಹಾ. ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಕೊಂಬೇಡ, ಅದೇನಾಗುತ್ತೋ ನೋಡೇ ಬಿಡೋಣ. ದೇವರು ನಮ್ಮ ಜೊತೆ ಇದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ, ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ. ಶ್ರೀ ಕಾಳಿಕಾಂಬಾ ಶಾಮಿಯಾನ ಸೌಂಡ್ಸ್ ಹಾಗೂ ಡೆಕೋರೇಟರ್ಸ್. ನಮ್ಮಲ್ಲಿ ಧ್ವನಿವರ್ಧಕ, ವಿದ್ಯುತ್ ದೀಪಾಲಂಕಾರದ ವಸ್ತುಗಳು, ಜನರೇಟರ್, ಪೈಪ್ ಪೆಂಡಲ್, ಜಿಂಕ್ ಶೀಟ್, ಟ್ರಸ್ ಪೆಂಡಲ್ ಪೀಠೋಪಕರಣಗಳು, ಪಾತ್ರೆಗಳು, ಫ್ಲವರ್ ಡೆಕೋರೇಷನ್ ಹಾಗೂ ಇನ್ನಿತರ ವಸ್ತುಗಳು ಬಾಡಿಗೆಗೆ ದೊರೆಯುವುದು. ಇದಿಷ್ಟೇ ಅಲ್ಲದೆ ಲೈವ್ DJ ಪ್ರೋಗ್ರಾಂಗಳಿಗೆ ನಮ್ಮನ್ನು ಸಂಪರ್ಕಿಸಬಹುದು. ಉತ್ತಮ ಬೆಲೆಯಲ್ಲಿ ಆಕರ್ಷಕ ಸಭೆ ಸಮಾರಂಭಗಳನ್ನು ಆಯೋಜಿಸಲು ಹಿಂದೆ ಸಂಪರ್ಕಿಸಿ. ಪ್ರಮೋದ್ ಆಚಾರ್ಯ, SKS ಈವೆಂಟ್ಸ್, ಚಿಕ್ಕಮಗಳೂರು ರಸ್ತೆ, ಕಾಳಿಕಾಂಬಾ ದೇವಸ್ಥಾನ ಹತ್ತಿರ, ಶೃಂಗೇರಿ. ಕಟಾರೆ ಯಾವತ್ತೂ ಸೋತಿಲ್ಲ, ಸೋತ್ರೆ ಅದು ಕಟಾರೆನೇ ಅಲ್ಲ. ಆದರೆ ಈ ವಿಚಾರಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಸೋಲ್ತಾ ಇದ್ದೀವಿ ದಂಡಿ, ಸೋಲ್ತಾ ಇದ್ದೀವಿ. ಯಾಕೆ ಹಾಗಂತಿರೋದನಿ? ಅದು ನಮಗೆ ಸಿಕ್ಕೇ ಸಿಗುತ್ತೆ. ಯಾವಾಗ? ನನಗೆ ತಿಳುವಳಿಕೆ ಬಂದಾಗ್ಲಿಂದ ಹುಡುಕ್ತಾನೇ ಇದ್ದೀನಿ. ಇನ್ನೊಂದಷ್ಟು ವರ್ಷ ಹೋದರೆ ನನಗೆ ವಯಸ್ಸಾಗುತ್ತೆ ಅಷ್ಟೇ. ಅಭಿ ಎಲ್ಲ ವ್ಯವಹಾರ ನೋಡ್ಕೊಳ್ತಾನೆ, ಅದು ನನ್ನ ಕೈ ತಪ್ಪಿ ಹೋಗುತ್ತೆ. ಅವರು ನಿಮ್ಮ ಮಗನೇ ಅಲ್ವಾ ದನಿ? ಅವ್ರಿಗೆ ಸಿಕ್ಕಿದ್ರೆ ನಿಮಗೆ ಸಿಕ್ದಂಗೆ ತಾನೆ? ಗುಂಪಲ್ಲಿ ಆಡೋರು ನಾವೇ ಗೆಲ್ಲಬೇಕು ಅಂತಾರೆ, ಆದರೆ ಒಬ್ಬನೇ ಹೋರಾಡೋನು ನಾನೇ ಗೆಲ್ಲಬೇಕು ಅಂತಾನೆ. ನನ್ನ ಮಗ ಗೆದ್ರೆ ನಾನು ಗೆದ್ದಂಗಲ್ಲ ದಂಡಿ, ನಾನೇ ಗೆಲ್ಲಬೇಕು. ಹಾಗಾದ್ರೆ ಮುಂದೆ ಹೇಗೆ? ಎಸ್ಟೇಟು 64 ಎಕರೆ, ಅದರಲ್ಲಿ ಒಂದು ಗೆಸ್ಟ್ ಹೌಸು, ಒಂದಷ್ಟು ಗಿಡ ಮರ, ಒಂದಷ್ಟು ತೋಟ. ಇದರಲ್ಲಿ ಅದು ಎಲ್ಲಿರ್ಬೋದು? ದನಿ, ನಮಗೆ ಡೋಟ್ ಪಂಚಾಕ ಎಲ್ಲ ಆಗ್ದಿದ್ದೀವಿ, ಆದ್ರೂ ನಮಗೆ ಅದು ಇನ್ನೂ ಸಿಕ್ಕಿಲ್ಲ. ಏನು ಇಡೀ ಎಸ್ಟೇಟ್ ಆಗ್ದಿದ್ದೀವ? ಟೋಟಲ್ ಎಸ್ಟೇಟಲ್ಲಿ ಒಂದು 10% ಹುಡುಕಿರ್ಬೋದು ಅಷ್ಟೇ. ದನಿ, ಆ ಹೂತಿಟ್ ಜಾಗದಲ್ಲಿ ಈಗೆಲ್ಲಾರು ಬಿಲ್ಡಿಂಗ್ ಆಗಿದ್ರೆ? ಹಾಗಾದರೆ ಅಲ್ಲಿರುವ ಗೆಸ್ಟ್ ಹೌಸು, ಹಳೆ ಗ್ಯಾರೇಜು ಇದ್ರ ಕೆಳಗಿರ್ಬೋದು ಅಂತೀಯಾ? ನೀವೇ ಯೋಚನೆ ಮಾಡಿದ್ದೀನಿ, ಎಲ್ಲ ಕಡೆ ಅಗ್ದಾಗಿದೆ, ಎಲ್ಲೂ ಸಿಕ್ಕಿಲ್ಲ. ಎಲ್ಲೂ ಸಿಗ್ಲಿಲ್ಲ ಅಂದಮೇಲೆ ಆ ಗೆಸ್ಟ್ ಹೌಸ್ ಕೆಳಗೆ ಇರ್ಬೋದಲ್ವಾ? ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ ದಂಡಿ. ಗೆಸ್ಟ್ ಹೌಸ್ ಕಟ್ಟೋತ್ತಿಗೆ ನಮ್ಮ ತಂದೆ ತೀರಿ ಹೋಗಿ ಸುಮಾರು ವರ್ಷ ಆಗಿ ಹೋಗಿತ್ತು.
ಅದನ್ನು ಕಟ್ಟಿದ ಮೇಲೆ ಅಲ್ಲಿ ಹೂತಿಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹೂತಿಟ್ಟ ಜಾಗದಲ್ಲಿ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ ಅಂತ ಯೋಚಿಸೋಕ್ಕೂ ಆಗಲ್ಲ. ಹಾಗೇನಾದರೂ ಆಗಿದ್ದರೆ ಪಾಯ ತೆಗಿಬೇಕಾದ್ರೆ ಯಾರ್ದಾದ್ರೂ ಕೈಗೆ ಸಿಗಬೇಕಿತ್ತು. ಹಾಗೂ ಆಗಿಲ್ಲ ಹೀಗೂ ಆಗಿಲ್ಲ ಅಂದರೆ ಅದು ಅಲ್ಲಿ ಇಲ್ಲ. ಹಾಗಾದರೆ ಮುಂದೇನು ಮಾಡೋದು? ಇಷ್ಟು ವರ್ಷ ಸರಿಯಾಗಿ ಹುಡುಕಿಲ್ಲ, ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಹುಡ್ಕೋಣ. ಕಣ್ಣಿಗೆ ಕಾಣಿಸದೆ ಮರೆಯಾಗಿರೋದು ಆದಷ್ಟು ಬೇಗ ಸಿಗಲೇಬೇಕು. ಸಿಕ್ಕೇ ಸಿಗುತ್ತೆ. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದೂರುಲು ನಿಜ. ನರನ ಕುಟಿಲತೆ ಅತಿ ಸಹಜ, ಕೊಳೆತ ಮನಸ್ಸುಗಳ ಸಾಮ್ರಾಜ್ಯ. ಆ ದಿನಗಳು ಜರಿದವು, ಮಿಡಿವ ಮನಸ್ಸು ಮಣ್ಣಾದವು. ಕೈಯ ಹಿಡಿದು ನಡೆಸುವವರು ಇಲ್ಲ, ಎಲ್ಲ ಮರೆಯಾದರು. ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಹೊಸ ಕಾಲಕ್ಕೆ ಕಳೆದೋದರು. ಹದ್ದಿನ ಕಣ್ಣಿಗೆ ಊರಗವೇ ಧ್ಯೇಯವು, ಅಜಗರ ಗಮನವು ಎಂದಿಗೂ ಮಂಡೂಕವು. ಬಾಳೆ ಸಮರವು ಎಲ್ಲ ಕಪಟವು, ನರನ ಮನ ಮೃಗವು. ಗುರಿಯ ಸೇರುವ ಹಾದಿಗೆ ಮೆಟ್ಟಿಲು, ಹೆಣಗಳ ಸಾಲುಗಳು. ಜನರು ಪಶುಗಳಂತಾದರಲ್ಲ, ಯಾರ ಜೀವನವು ಸುಲಭವಿಲ್ಲ. ಎಲ್ಲ ಮರೀಚಿಕೆಯು ಮರೆಯಾದರು ಮರೆಯಾದರು ಸರಿ ಸಜ್ಜನ, ಮರೆಯಾದರು 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 ಮಾತಾಡದೆ ಮಣ್ಣಾದರು. ಬಡವನ ಜೀವ